ಇದು ಚಾರ್ವಿ ಸ್ಕೂಲಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ನೋಡಿ. ಫಾದರ್ಸ್ ಡೇ ಸೆಲೆಬ್ರೇಷನ್ ಕಿಡ್ಸ್ನ ಮತ್ತೆ ಫಾದರ್ಸ್ನ ಇನ್ವೈಟ್ ಮಾಡಿದ್ರು. ಸೊ ನನ್ನ ಮಗಳು ಅವರಪ್ಪ ಟ್ವಿನ್ನಿಂಗಲ್ಲಿ ಹೋಗಿದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಪಯಣ ಬ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಫಾದರ್ಸ್ ಡೇ ಸ್ಪೆಷಲ್ ಚಾರ್ವಿ ಸ್ಕೂಲಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅದ್ರ ಬಗ್ಗೆ ನಾನೊಂದು ವಿಡಿಯೋ ಹಾಕ್ತಾ ಇದ್ದೀನಿ. ಚಾರ್ವಿ ಸ್ಕೂಲಲ್ಲಿ ಪಾಪು ಮತ್ತು ಫಾದರ್ ಟ್ವಿನ್ನಿಂಗ್ ಡ್ರೆಸ್ಸಲ್ಲಿ ಬರಬೇಕು ಅಂತ ಇನ್ಫಾರ್ಮ್ ಮಾಡಿದರು ಮೊದಲೇ. ಸೊ ಹಾಗೇ ನಮ್ಮ ಚಾರ್ವಿನ ಯೆಲ್ಲೋ ಕಲರ್ ಡ್ರೆಸ್ಸಲ್ಲಿ ನಾನು ಅವ್ರ ಅಪ್ಪಂಗೂ ಯೆಲ್ಲೋ ಶರ್ಟು, ಅವಳು ಯೆಲ್ಲೋ ಕಲರ್ ಸ್ಕರ್ಟ್ ಆ್ಯಂಡ್ ಟಾಪ್ ಹಾಕ್ಕೊಂಡು ಹೋಗಿದ್ಲು ಅವಳು. ಅವ್ರ ಸ್ಕೂಲಲ್ಲಿ ಗೇಮ್ಸ್ ಎಲ್ಲ ತುಂಬ ಗೇಮ್ಸ್ನ ಆಡಿಸಿದ್ದಾರೆ. ನೋಡ್ತಿರ್ಬೋದು ಎಲ್ಲ ಫಾದರ್ಸ್ ಎಂಜಾಯ್ ಮಾಡ್ತಿದ್ದಾರೆ. ಈ ಫಾದರ್ಸ್ ಡೇ ಫಾದರ್ಸ್ ಆಲ್ಮೋಸ್ಟ್ ಬರೋಲ್ಲ. ಯಾವುದೇ ಪೇರೆಂಟ್ಸ್ ಮೀಟಿಂಗ್ ಹೇಳಿದ್ರು ಮದರ್ಸ್ನ ಕಳಿಸ್ಬಿಡ್ತಾರೆ. ಸೊ ಫಾದರ್ಸ್ ಡೇ ಇರೋದ್ರಿಂದ ಫಾದರ್ಸ್ ಬರಲೇಬೇಕು ಅಂತ ಹೇಳಿದರು. ಇದೊಂದೇ ಟೈಮಲ್ಲಿ ಅನಿಸುತ್ತೆ ಫಾದರ್ಸ್ ಅವ್ರ ಪೇರೆಂಟ್ಸ್ ಮಕ್ಕಳು ಸ್ಕೂಲಿಗೆ ಹೋಗಿ ಫಾದರ್ಸು ಮಕ್ಕಳ ಜೊತೆ ಎಂಜಾಯ್ ಮಾಡೋದು. ಅದಕ್ಕೋಸ್ಕರ ಎಲ್ಲರೂ ಫಾದರ್ಸು ಬಂದಿದ್ದರು. ಎಲ್ಲರೂ ಟ್ವಿನ್ನಿಂಗ್ ಡ್ರೆಸ್ಸಲ್ಲೇ ಬಂದಿದ್ದರು. ತುಂಬಾ ಖುಷಿಯಾಯಿತು. ಎಲ್ಲ ಮಕ್ಕಳ ಜೊತೆನೂ ಗೇಮ್ ಆಡಿಸಿದ್ರು. ಇಲ್ಲ ಮತ್ತು ಫಾದರ್ಸ್ ಕೂಡ ಎಕ್ಸ್ಟ್ರಾ ಗೇಮ್ ಆಡಿಸಿದ್ರು. ಆ್ಯಂಡ್ ಗೇಮಲ್ಲಿ ಗೆದ್ದವ್ರಿಗೆ ಪ್ರೈಸು ಸಹ ಇಟ್ಟಿದ್ರು. ನೀವು ಫಸ್ಟ್ ವಿಡಿಯೋ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಆ ವಿಡಿಯೋದಲ್ಲಿ ಅವ್ರಿಗೆ ಗೆದ್ದರೆ ಟ್ರೋಫಿಗಳಿಟ್ಟಿದ್ರು. ಆ್ಯಂಡ್ ಫಾದರ್ಸ್ ಡೇಗೆ ಒಂದು ಗ್ರೀಟಿಂಗ್ ಥರ ಮಾಡಿ ಅವ್ರಿಗೆ ಕೊಟ್ಟು ಕಳಿಸಿದ್ರು ಎಲ್ಲ ಫಾದರ್ಸ್ಗೂ. ಆ್ಯಂಡ್ ಅವ್ರದ್ದು ಕೈ ಇರುತ್ತಲ್ಲ ಅದಕ್ಕೆ ಪೇಂಟ್ ಹಚ್ಚಿ ಫಸ್ಟು ಫಾದರ್ಸ್ದು ಈ ಫಿಂಗರ್ ಪ್ರಿಂಟ್ ಇಟ್ಟು ಅದರೊಳಗಡೆ ಮಕ್ಕಳು ಫಿಂಗರ್ ಪ್ರಿಂಟ್ನ ಹಾಕ್ಸಿ ಅದನ್ನು ಕೊಟ್ಟು ಕಳಿಸಿದ್ರು. ಸೊ ಅದನ್ನು ತುಂಬ ಯುನೀಕಾಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಫಾದರ್ಸು ಅವ್ರ ವರ್ಕ್ ಲೈಫಲ್ಲೇ ಅವ್ರು ಬ್ಯುಸಿ ಇರ್ತಾರೆ. ಯಾವುದೇ ರೀತಿ ಪ್ರೋಗ್ರಾಮ್ ಇರಲಿ ಏನೇ ಇದ್ರೂ ಅಮ್ಮದಿರನ್ನ ಸ್ಕೂಲ್ಗಳಿಗೆ ಕಳಿಸಿ ಫಾದರ್ಸ್ ಆಲ್ಮೋಸ್ಟ್ ಅವ್ರವ್ರ ಜವಾಬ್ದಾರಿ ಅವ್ರಿಗಿದ್ದೇ ಇರುತ್ತೆ. ಅವ್ರ ಜಾಬು, ಅವ್ರದ್ದು ಕಮಿಟ್ಮೆಂಟು. ಸೊ ಹಂಗಾಗಿ ಬ್ಯುಸಿ ಇರ್ತಾರೆ. ಬಟ್ ಫಾದರ್ಸ್ ಡೇ ಫಾದರ್ಸ್ ಡೇ ಇರೋದ್ರಿಂದ ಅವತ್ತು ಒಂದು ಸ್ವಲ್ಪ ರಜಾ ಹಾಕೋ ಏನೋ ಒಂದು ಮ್ಯಾನೇಜ್ ಮಾಡಿ ಅವರು ಸ್ಕೂಲಿಗೆ ಬಂದಿದ್ದರು. ಎಲ್ಲರೂ ಬಂದಿದ್ದರು ಆಲ್ಮೋಸ್ಟ್. ಆ್ಯಂಡ್ ಅದ್ರ ಜೊತೆಗೆ ಕೆಲವು ಮಕ್ಕಳಿಗೆ ಅಪ್ಪನ ಬಗ್ಗೆ ಸಾಂಗ್ಸ್ ಕಲಿಸಿದ್ರು. ನನ್ನ ಮಗಳಿಗೆ ಸಾಂಗ್ ಹೇಳೋದನ್ನ ಕಳಿಸಿದ್ರು. ಅವ್ರದ್ದು ಪ್ರೆಪ್ 1 ಆಗಿರೋದ್ರಿಂದ ಆ ಮಕ್ಕಳಿಗೆ ಸಾಂಗ್ಸ್ ಹೇಳ್ಕೊಟ್ಟಿದ್ರು ಅಪ್ಪನ ಬಗ್ಗೆ. ಅಪ್ಪ ನಿನ್ನ ಅಪ್ಪುಗೆಯೋ ಅದನ್ನು ನನ್ನ ಮಗಳು ಆಡ್ತಾಳೆ ನೆಕ್ಸ್ಟ್ ವೀಕ್ ಕಮಿಂಗ್ ವಿಡಿಯೋದಲ್ಲಿ. ಮತ್ತು ಕೆಲವು ಮಕ್ಕಳಿಗೆ ಡ್ರಾಮಾ ಹೇಳ್ಕೊಟ್ಟಿದ್ರು ಅಪ್ಪನ ಬಗ್ಗೆನೇ. ಫಸ್ಟ್ ಟೈಮ್ ಸ್ಟೇಜ್ ಹತ್ತಿರೋದ್ರಿಂದ ಸ್ವಲ್ಪ ನರ್ವಸ್ ಆಗಿದ್ದಾವೆ. ಬಟ್ ನನ್ನ ಮಗಳು ಪಕ್ಕದ ಹುಡುಗಿನೂ ಆ ಹುಡುಗಿನೂ ಹಿಡ್ಕೊಂಡು ಅವಳೇ ಡ್ಯಾನ್ಸ್ ಮಾಡಿಸ್ತಿದ್ದಾಳೆ. ನಂಗೆ ತುಂಬಾ ಖುಷಿ ಆಯಿತು. ಮಕ್ಕಳಿಗೆ ಸಾಂಗ್ಸ್ ಜೊತೆಗೆ ಡ್ಯಾನ್ಸ್ನೂ ಸಹ ಹೇಳ್ಕೊಟ್ಟಿದ್ರು. ಫಸ್ಟ್ ಟೈಮ್ ಅವು ಸ್ಟೇಜ್ ಹತ್ತಿರೋದ್ರಿಂದ ಪ್ರೆಪ್ 1 ಮಕ್ಕಳು. ಸೊ ಅವು ಮರ್ತ್ಕೊಂಡ್ಬಿಟ್ಟಿದ್ದಾವೆ ಫಾದರ್ಸ್ನೆಲ್ಲ ನೋಡಿ. ಅವ್ರಿಗೊಂಥರ ಜನಗಳನ್ನೆಲ್ಲ ನೋಡಿ ಫಸ್ಟ್ ಟೈಮ್ ಸ್ಟೇಜ್ ಹತ್ತಿರೋದ್ರಿಂದ ಸ್ಟೆಪ್ಸ್ ಎಲ್ಲ ಮರ್ತ್ಕೊಂಡು ನೆಕ್ಸ್ಟ್ ಅವರಿಗೆ ರಿಯಲೈಸ್ ಆಗಿದೆ, ಸ್ಟೆಪ್ಸ್ ಎಲ್ಲ ಹೇಳ್ಕೊಟ್ಟಿದ್ರಲ್ವ ಅಂತ ಅವಾಗ ಕಂಟಿನ್ಯೂ ಮಾಡಿದ್ದಾರೆ ಡ್ಯಾನ್ಸ್ ಮಾಡಲಿಕ್ಕೆ. ಪ್ರೆಪ್ 1 ಪ್ರೆಪ್ 2 ಫಾದರ್ಸ್ ಎಲ್ಲರೂ ಇದ್ದಿದ್ದರಿಂದ ಒಂದು 2-3 ರೌಂಡ್ ಆಡಿಸಿದ್ದಾರೆ. ಯಾಕಂದರೆ ತುಂಬ ಜನ ಇರೋದ್ರಿಂದ ಅದರಲ್ಲಿ ಎಷ್ಟೆಷ್ಟು ಜನ ಔಟ್ ಆಗ್ತಾರೆ ಒಂದು 2-3 ರೌಂಡ್ ಆಡಿಸಿದ್ದಾರೆ. ಫೈನಲ್ಲಾಗಿ 3 ಮೆಂಬರ್ಸ್ನೇನೋ ಸೆಲೆಕ್ಟ್ ಮಾಡಿದ್ದಾರೆ. ಇದೆಲ್ಲ ಕಂಟಿನ್ಯೂ ಆಗಿ ಆಡಿಸ್ತಾನೇ ಇದ್ದಾರೆ 2-3 ರೌಂಡು. ಒಂದು 3 ಥರ ಗೇಮ್ಸ್ ಆಡಿಸಿದ್ದಾರೆ. ಊಲೋ ಹೂಪ್ನ
ಹುಲ ಉಪ್ಪಿಗೆ ಒಂದು ದಾರ ಕಟ್ಟಿ ಮಕ್ಕಳು ಅದನ್ನ ಎಷ್ಟು ಫಾಸ್ಟಾಗಿ ಎಳಿತಾರೆ ಫಾದರ್ಸ್ ಅದ್ರ ಜೊತೆನೇ ಬರಬೇಕು, ಅದೊಂದು ಗೇಮ್ ಆಡಿಸಿದ್ದಾರೆ. ನೆಕ್ಸ್ಟ್ ಬಲೂನ್ಸ್ನ ಮುಂದೆ ಇಟ್ಟು ಕಲರ್ದು ಕಲರ್ಸ್ನ ಹೇಳಿ ಅದು ಇದಕ್ಕೆ ಜಂಪ್ ಆಗಬೇಕು, ಈಗ ಆಡ್ತಿದ್ದಾರಲ್ವ ಆ ಗೇಮ್ ಒಂದು ಆಡಿಸಿದ್ದಾರೆ. ಇನ್ನು 2 ಆ್ಯಕ್ಟಿವಿಟಿ ಮಾಡಿಸಿದ್ದಾರೆ. ಬಂದ ತಕ್ಷಣ ಸ್ಟಾರ್ಟಿಂಗ್ ಫಾದರ್ದು ಹಸ್ತನ ಪ್ರಿಂಟ್ ಅದೇನೋ ಬಣ್ಣ ಹಾಕಿ ಅದನ್ನು ಒಂದು ಶೀಟಿಗೆ ಪ್ರೆಸ್ ಮಾಡಿಸಿ, ನೆಕ್ಸ್ಟ್ ಅದರೊಳಗಡೆ ಪಾಪುನ ಹಸ್ತಕ್ಕೂ ಕೈಗೆ ಬಣ್ಣ ಹಾಕಿ ಅದನ್ನು ಪ್ರೆಸ್ ಮಾಡಿಸಿದ್ದಾರೆ. ಅದೊಂದು ಶೀಟ್ನ ಕೊಟ್ಟಿದ್ದಾರೆ, ಅದೊಂದು ಆ್ಯಕ್ಟಿವಿಟಿ ಮಾಡಿಸಿದ್ದಾರೆ ಫಾದರ್ಸ್ಗೆ. ನೆಕ್ಸ್ಟ್ ಅವರಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಬಾದಾಮಿ ಹಾಲು ಕೊಟ್ಟು ಮಕ್ಕಳನ್ನು ಫಾದರ್ಸ್ನ ಅವ್ರ ಜೊತೆನೇ ಕಳಿಸಿದ್ದಾರೆ. ಇಷ್ಟು ಅವತ್ತಿನ ಆ್ಯಕ್ಟಿವಿಟಿ ಆಗಿತ್ತು. ಗೆದ್ದವ್ರಿಗೆ ಕೆಲವೊಂದು ಪ್ರೈಸಸ್ನ ಕೊಟ್ಟಿದ್ದಾರೆ, ಟ್ರೋಫಿ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ನಮ್ಮ ಚಾರ್ವಿ ಅವರ ಪಪ್ಪ ಯಾವುದು ಗೆದ್ದಿಲ್ಲ ಮಮ್ಮಿ ಅಂತ ಬಂದು ಹೇಳ್ತಾ ಇದ್ಲು. ಸೋಲು ಗೆಲುವು ಕಾಮನ್, ಬಟ್ ಮಕ್ಕಳ ಜೊತೆ ಎಂಜಾಯ್ ಮಾಡಿದ್ರಲ್ವ, ಒನ್ ಡೇ ಆದರೂ. ಇನ್ನು ಯಾವುದೇ ರೀತಿ ಪೇರೆಂಟ್ಸ್ ಮೀಟಿಂಗ್ ಹೇಳಿದ್ರು ಅವ್ರು ಹೋಗಲ್ಲ. ಸೊ ಫಾದರ್ಸ್ ಡೇ ಇರೋದ್ರಿಂದ ಹೋಗಿದ್ರು. ಸೊ ಎಂಜಾಯ್ ಮಾಡ್ಕೊಂಬರಲಿ ಅನ್ನೋದೊಂದು ಇತ್ತು ನಮಗೆ ಅಷ್ಟೇ. ಚಾರ್ವಿನ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ದಾಳೆ. ಸ್ವಲ್ಪ ನರ್ವಸ್ ಆಗಿದ್ದಾಳೆ, ಫಸ್ಟ್ ಟೈಮ್ ಈ ಥರ ಎಲ್ಲ ಗೇಮ್ಸು ಸ್ಕೂಲು ಎಲ್ಲ ನೋಡ್ತಿರೋದ್ರಿಂದ ಫಸ್ಟ್ ಟೈಮ್ ಅಲ್ವಾ, ಸೊ ಸ್ವಲ್ಪ ನರ್ವಸ್ ಆಗಿದ್ಲವಳು. ಚಾರ್ವಿ ಬಂದು ಹೇಳ್ತಾ ಇದ್ಲು, ಬಟ್ ಅವಳಿಗೆ ಏನಂದರೆ ಸಾಂಗ್ ಹೇಳಿದ್ಲಲ್ವ, ಸೊ ಮೈಕ್ ಅವಳಿಗೆ ಕೊಡಬೇಕಿತ್ತಂತೆ. ಅವಳ ಫ್ರೆಂಡಿಗೆ ಕೊಟ್ಟಿದ್ದಾರೆ. ಮಮ್ಮಿ ನನಗೆ ಮೈಕ್ ಕೊಡಲೇ ಇಲ್ಲ ಮಮ್ಮಿ ಹೇಳೋಕ್ಕೆ ಅಂತ ಹೇಳ್ತಾ ಇದ್ಲು. ನಾನು ಅದಕ್ಕೆ ಮಧ್ಯದಲ್ಲಿ ನಿಮ್ಮ ಫ್ರೆಂಡ್ ನಿಂತಿರೋದಲ್ವ, ಎಲ್ಲರ ವಾಯ್ಸು ಕೇಳಿಸ್ಲಿ ಅಂತ ಮಧ್ಯದವ್ರಿಗೆ ಕೊಟ್ಟಿದ್ದಾರೆ ಮಗಳೇ ಅಂತ ನಾನು ಹೇಳಿದೆ. ಅದಕ್ಕೆ ಓಕೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನೀವು ಇದೇ ಥರ ನಿಮ್ಮ ಮಕ್ಕಳು ಸ್ಕೂಲಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಷನ್ಗೆ ಹೋಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ನಿಮಗೂ ನಿಮ್ಮ ಮಗಳು ಇಷ್ಟ ಇದ್ದರೆ ನಿಮ್ಮ ಮಗಳು ಆರ್ ನಿಮ್ಮ ಮಗನ ಹೆಸ್ರನ್ನ ನನ್ನ ವೀಡಿಯೋಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.